ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ 2 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಇದ್ರೊಳಗೆ ಏನಾಗುತ್ತೆ ಅಂದ್ರ 3 ಮೆಥಡ್ಸ್ ಗಳು ಬರುತ್ತೆ. ಸೊ ಆ ಮೆಥಡ್ ಅನ್ನ ಇವಾಗ ಕಂಪೇರೇಟಿವ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ರೆ ಯಾವ ರೀತಿ ಫಾರ್ಮುಲಾಸ್ ಅನ್ನ ಹಾಕಬೇಕು, ಫಾರ್ಮೇಟ್ ಯಾವ ರೀತಿ ಅದ, ಇದನ್ನೆಲ್ಲ ನಾನು ಮಾಡ್ತಿದ್ದೇನೆ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ 1 ಏನದ ಥಿಯರಿ ಪಾರ್ಟ್, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದ್ರೆ ಏನು, ಅನಲೈಸ್ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೆಥಡ್ಸ್. ಓಕೆ, ಫಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದ್ರೆ ಒಂದು ಕಂಪನಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಒಂದು ಕಂಪನಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಆಗಿರಬಹುದು, ಫೈನಾನ್ಷಿಯಲ್ ಪೊಸಿಷನ್ ಆಗಿರಬಹುದು, ಆಮೇಲೆ ಅದೊಂದು ಪರ್ಫಾರ್ಮೆನ್ಸ್ ಅನ್ನ ಶೋ ಮಾಡುತ್ತೆ. ಅದನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಅದನ್ನ ಇವಾಗ ಏನೇ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದೀವಿ ಅದನ್ನ ಅನಲೈಸ್ ಮಾಡೋದು, ಇಟ್ ಮೀನ್ಸ್ ಎಕ್ಸಾಮೈನ್ ಮಾಡುವಂತಹ ಪ್ರೊಸೆಸ್. ಅದೇನಾಗಿರುತ್ತೆ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ಆಗಿರುತ್ತೆ. ಇದ್ರ ಮೆಥಡ್ಸ್ ಅಂತ ನೋಡೋಕೆ ಸಾಕಷ್ಟು ಬರುತ್ತೆ. ಕಂಪೇರೇಟಿವ್ ಆಗಿರ್ಬೋದು, ಕಾಮನ್ ಸೈನ್ಸ್ ಆಗಿರ್ಬೋದು, ಟ್ರೆಂಡ್ ಅನಲೈಸಿಸ್ ಅಂಡ್ ಫಂಡ್ ಫ್ಲೋ, ಕ್ಯಾಶ್ ಫ್ಲೋ, ಆಮೇಲೆ ಬ್ರೇಕ್ ಇವನ್ ಅನಲೈಸಿಸ್, ರೇಷಿಯೋ ಅನಲೈಸಿಸ್, ಇವೆಲ್ಲ ಬರುತ್ತಾ. ಆದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನಮಗೆ ಮೇನ್ ಕೊಟ್ಟಿರೋದು ಯಾವ್ದಂದ್ರೆ ಕಂಪೇರೇಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈನ್ಸ್ ಸ್ಟೇಟ್ಮೆಂಟ್ ಅಂಡ್ ಟ್ರೆಂಡ್ ಅನಲೈಸಿಸ್. ನೆಕ್ಸ್ಟ್ ನೀವು ಕ್ಲಾಸಸ್ ನಲ್ಲಿ ಕ್ಯಾಶ್ ಫ್ಲೋ, ಇಟ್ ಮೀನ್ಸ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಕ್ಯಾಶ್ ಫ್ಲೋ ಅಂಡ್ ರೇಷಿಯೋ ಅನಲೈಸಿಸ್ ನ ಸ್ಟಡಿ ಮಾಡ್ತೀರಿ. ಓಕೆ, ಫಸ್ಟ್ ಇಲ್ಲಿ ಈ ಒಂದು ಚಾಪ್ಟರ್ ಗೆ ಈ 3 ಮೇಲೆ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಕಂಪೇರೇಟಿವ್, ಕಾಮನ್ ಸೈನ್ಸ್ ಅಂಡ್ ಟ್ರೆಂಡ್ ಅನಲೈಸಿಸ್. ಇವೇನಾಗುತ್ತೆ ಅಂದ್ರೆ ಮೇನ್ 3 ಮೆಥಡ್ಸ್. ಬಂದ್ಬಿಡ್ತೀನಿ ಮೆಥಡ್ಸ್. ನೆಕ್ಸ್ಟ್ ಫಸ್ಟ್ ಒನ್ ಬರೋದು ಯಾವ್ದಂದ್ರೆ ನಮ್ಗೆ ಕಂಪೇರೇಟಿವ್ ಸ್ಟೇಟ್ಮೆಂಟ್. ಕಂಪೇರೇಟಿವ್ ಸ್ಟೇಟ್ಮೆಂಟ್ ಒಳಗೆ ಮತ್ತೇನಾಗುತ್ತೆ ಅಂದ್ರೆ 2 ಮೆಥಡ್ಸ್ ಬರುತ್ತೆ. ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್. ಇಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಲಿ, ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆಗಿರ್ಲಿ, ನಮಗೇನಂತಂದ್ರೆ ಇದೇ ರೀತಿ ಫಾರ್ಮೆಟ್ ಬರುತ್ತೆ. ಓಕೆ, ಏನಾಗಿರ್ತದೆ, ಇದೇ ಒಂದು ಫಾರ್ಮೆಟ್. ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಲಿ ಆರ್ ಬ್ಯಾಲೆನ್ಸ್ ಶೀಟ್ ಆದ್ರೂ ಇರ್ಲಿ. ಪರ್ಟಿಕ್ಯುಲರ್ಸ್ ಅಂತಂದ್ರೆ ಅವ್ರು ಏನೇನ್ ಕೊಟ್ಟಿರ್ತಾರ, ಇವಾಗ ಇನ್ಕಮ್ ಸ್ಟೇಟ್ಮೆಂಟ್ ಆದ್ರಾಗ ಸೇಲ್ಸ್, ಅದರ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಕೊಡ್ತಾರ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಇದ್ದಾಗ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟಿ ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆ, ಪರ್ಟಿಕ್ಯುಲರ್ಸ್ ಹೋಗೋದನ್ನ ಫಿಲ್ ಮಾಡ್ತೀವಿ. 2014 ಅಂಡ್ 2014 ಇದು ಜಸ್ಟ್ ನಾನು ಇಯರ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ವರ್ಷನ ನಿಮ್ಗೆ ಕೊಡ್ತಾರೆ. ಕಂಪ್ಯಾರಿಟಿವ್ ಅಂತಂದ್ರೆ ಏನು, ಕಂಪ್ಯಾರಿಸನ್ ಮಾಡೋದು ಅಂದ್ರೆ ಪ್ರೀವಿಯಸ್ ಇಯರ್ಗೂ ಕರೆಂಟ್ ಇಯರ್ಗೂ ಕಂಪ್ಯಾರಿಸನ್ ಮಾಡಿ ಇಡೋದಷ್ಟೇ. ಓಕೆ, ಇಲ್ಲಿ ಅದಕ್ಕೆ ಏನ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ 2 ಇಯರ್ಸ್ ಡಾಟಾ ಬೇಕು ನಮ್ಗೆ. ಸೊ 2 ಇಯರ್ಸ್ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. 2010 ಆಗಿರ್ಬೋದು, 2011 ಆಗಿರ್ಬೋದು, ಈ ರೀತಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ 2014, 2015 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ 2014 ಅಂತ ಬಂದಾಗ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೇಲ್ಸ್ ಅದ. ಇವಾಗ ಇದು 10,000 ಬಂದಿದ, ಇದು 15,000. ಇಷ್ಟಂತೂ ನಮ್ಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕ್ವಶನ್ ಒಳಗೆ ಪ್ರೊವೈಡ್ ಮಾಡಿರ್ತಾರೆ. ಈ 3 ಏನ್ ಬಂದಿದೆ ಇದನ್ನ ಸೇಮ್ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ, ಆಸ್ ಇಟ್ ಈಸ್ ತಗೊಂಡ್ಬಂದಿರ್ತೀವಿ. ಇಲ್ಲಿವರೆಗೂ ಏನು ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಏನ್ ಮಾಡ್ತೀವಿ, 2 ಕಾಲಮ್ ಅನ್ನ ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ತೀವಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಇಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನ ನೀವು ಇಲ್ಲಿಂದಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅಮೌಂಟ್. 10,000 ಪ್ರೀವಿಯಸ್ ಇಯರ್ ಅಮೌಂಟ್ ಅದ, ಸೊ ಪ್ರೆಸೆಂಟ್ 15,000 ಅದ. ಸೊ ಏನಾಗುತ್ತಾ 5,000 ಡಿಫರೆನ್ಸ್ ಅಮೌಂಟ್ ಅದ. ಇದು ಪ್ಲಸ್ ಒಳಗದ, ಮೈನಸ್ ಒಳಗದ. ಕರೆಂಟ್ ಇಯರ್ ದ ವ್ಯಾಲ್ಯೂ ಜಾಸ್ತಿ ಅದ ಅಂದ್ರೆ ಸೊ ಇದೇನಾಗುತ್ತೆ ಪ್ಲಸ್ ಒಳಗ್ ಬಂದಂಗ. ಇದೇ ಇವಾಗ ಉಲ್ಟಾ ಸೇಮ್ ಅನ್ನ ಹಿಂಗೇನಾದ್ರೂ ಬಂದಿತ್ತು, 15,000 10,000 ಬಂದಿತ್ತು, ಅವಾಗ ಏನಾಯ್ತು ಪ್ರೀವಿಯಸ್ ಇಯರ್ ಅಮೌಂಟ್ ಜಾಸ್ತಿ ಇದ್ದು ಕರೆಂಟ್ ಇಯರ್ ಅಮೌಂಟ್ ಕಮ್ಮಿ ಆಯ್ತು. ಸೊ ಅವಾಗ -5,000. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ? ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಜಸ್ಟ್ 2 ಕಂಪ್ಯಾರಿಸನ್ ಮಾಡಿ ಅಮೌಂಟ್ ಅನ್ನ ಶೋ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜಸ್, percentage is equals to increase or decrease in amount divided by last year amount into 100. Increase or decrease in amount ಇವಾಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ.
ಹೌದಾ 5000 ಬಂದದ. ಸೊ ನಾನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ 5000 ಬಂದದ ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ಇಟ್ ಮೀನ್ಸ್ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟದ 10,000 ಅದ. 10,000 ಇಂಟು 100 ಏನಾಗುತ್ತೆ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಂಪಲ್ಸರಿ ಇಂಟು 100 ಅನ್ನ ಮಾಡ್ತೀವಿ. ಹೌದಾ ಇವಾಗ ನಮ್ದು ಆನ್ಸರ್ ಎಷ್ಟು ಬರುತ್ತೆ 3030 ಕ್ಯಾನ್ಸಲ್ 1 ಕ್ಯಾನ್ಸಲ್ 50. ಸೊ ಇದೇನಾಯ್ತು ನಮ್ದು 50 +50 ಇಲ್ಲಿ ನೀವು ಪರ್ಸೆಂಟೇಜ್ ಅಂತ ಹೇಳಿ ಶೋ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಾವು ಏನ್ ಮಾಡಿದ್ವಿ ಮೇಲೆ ಇನ್ನು ಪರ್ಸೆಂಟೇಜ್ ಅಂತ ಹೇಳಿ ಶೋ ಮಾಡಿರ್ತೀವಿ. ಸೊ ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯ ಇಲ್ಲ. ಓಕೆ ಇವಾಗ ಮೈನಸ್ ಒಳಗಿತ್ತು. ಓಕೆ ಇಲ್ಲಿ ಮಾಡ್ತೀನಿ. ಓಕೆ -5,000 ಅದ ಡಿವೈಡೆಡ್ ಬೈ ಅಮೌಂಟ್ ಎಷ್ಟದ 15,000 ಅದ ಇಂಟು 100 ಎಷ್ಟು ಬರುತ್ತೆ ಆನ್ಸರ್ ನಮ್ಗೆ 33.33. ಇದೇನಾಗ ನಮ್ದು ಮೈನಸ್ ಒಳಗೆ ಬಂದಿದೆ -33.33 -33.33. ಅದನ್ನ ಇವಾಗ ಪ್ಲಸ್ ಇದ್ದಿದ್ದು ಮಾಡಿದೆ ಅಂಡ್ ಮೈನಸ್ ಇದ್ದಿದ್ದು ಮಾಡಿದೆ. ಜಸ್ಟ್ ಎಕ್ಸಾಂಪಲ್ ನಿಮಗೆ. ಓಕೆ ಇನ್ಕಮ್ ಸ್ಟೇಟ್ಮೆಂಟ್ ಆದ್ರೂ ಇರ್ಲಿ ಅವ್ರ ಬ್ಯಾಲೆನ್ಸ್ ಶೀಟ್ ಆದ್ರೂ ಇರ್ಲಿ ಸೇಮ್ ಫಾರ್ಮೆಟ್ ಬರುತ್ತೆ ಅಂಡ್ ಸೇಮ್ ಫಾರ್ಮುಲಾ ಸಹ ಬರುತ್ತೆ. ಓಕೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೆಕ್ಸ್ಟ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಲ್ಲೂ ಸಹ ಏನಾಗುತ್ತೆ ಅಂದ್ರೆ ಒಂದ್ ಸೆಕೆಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಲ್ಲಿ ಸಹ ಏನಾಗುತ್ತೆ ಅಂದ್ರೆ 2 ಸ್ಟೇಟ್ಮೆಂಟ್ ಅನ್ನ ನೀವು ನೋಡ್ತೀರಿ. ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ಅದು ಇರ್ಲಿ ಬ್ಯಾಲೆನ್ಸ್ ಶೀಟ್ ಆದ್ರೂ ಇರ್ಲಿ ಇಲ್ಲಿ ಸಹ ಏನಾಗುತ್ತೆ ಸೇಮ್ ಫಾರ್ಮೆಟ್ ಪರ್ಟಿಕ್ಯುಲರ್ಸ್. ಅದು ಯಾವ ಇಯರ್ ಅನ್ನ 2 ಇಯರ್ ಅನ್ನ ಕೊಟ್ಟಿರ್ತಾರೆ ನಮ್ಗವರು. ಓಕೆ 1 ಇಯರ್ ನ ತಗೋತೀವಿ ನೆಕ್ಸ್ಟ್ ಅನದರ್ ಇಯರ್ 2014 2015 ಅಂಡ್ ಒಂದೇ ನಾವು ಹೊಸದ ಆಡ್ ಮಾಡ್ತೀವಿ ಪರ್ಸೆಂಟೇಜ್ 2014 percentage 2015 percentage. ಓಕೆ ನೆಕ್ಸ್ಟ್ ಇದ್ರದ್ದು ಫಾರ್ಮುಲಾ ಇವಾಗ 14 ನಾವು ಆಸ್ ಇಟ್ ಈಸ್ ಬರೀತೀವಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಇವಾಗ 10,000 ಅಮೌಂಟ್ ಅದ. ಓಕೆ ಇದನ್ನ ಏನೋ ತಗೊಂಡ್ರೆ ಸೇಲ್ಸ್ ಅಂತ ತಗೋತೀವಿ. ನೆಕ್ಸ್ಟ್ ಇದು ಕಾಸ್ಟ್ ಆಫ್ ಸೇಲ್ಸ್. ಸೇಲ್ಸ್ ಎಷ್ಟು ತಗೊಂಡಿದ್ದೀನಿ 10,000 ತಗೊಂಡಿದ್ದೀನಿ. ಕಾಸ್ಟ್ ಆಫ್ ಸೇಲ್ಸ್ 20,000 ತಗೊಂಡಿದ್ದೀನಿ. ಓಕೆ 15,000 ಓಕೆ 20,000 10,000 ತಗೊಂಡಿದ್ದೀನಿ. ಇವಾಗ ಇಲ್ಲಿನ ಪರ್ಸೆಂಟೇಜ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿ ನೋಡ್ಬೇಕು. ಇನ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಒಳಗೆ ಏನಾಯ್ತು ಸೇಮ್ ಫಾರ್ಮುಲಾ ಇತ್ತು ಬಟ್ ಇಲ್ಲಿ ಚೇಂಜಸ್ ಆಗುತ್ತೆ. ಓಕೆ ಇನ್ಕಮ್ ಸ್ಟೇಟ್ಮೆಂಟ್ ಇದ್ದಾಗ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರೆ ಈಚ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಚ್ ಐಟಮ್ ಅಂತಂದ್ರೆ ಇವಾಗ ಸೇಲ್ಸ್ ಆಗಿರ್ಬೋದು, ಕಾಸ್ಟ್ ಆಫ್ ಸೇಲ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅವ್ರ ಅದರ್ ಎಕ್ಸ್ಪೆನ್ಸಸ್, ಅದರ್ ಇನ್ಕಮ್ಸ್. ಸೊ ಇದನ್ನೆಲ್ಲ ಏನಾಗುತ್ತೆ ಈಚ್ ಐಟಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ ಸೇಲ್ಸ್. ಸೇಲ್ಸ್ ಅಂತಂದ್ರೆ ಇವಾಗ ನಾ ಸೇಲ್ಸ್ ವ್ಯಾಲ್ಯೂ 10,000 ತಗೊಂಡಿದ್ದೇನೆ. ಸೊ ಡಿವೈಡೆಡ್ ಬೈ 10,000. ಕ್ಲಿಯರ್ ಆಯ್ತಾ ಈಚ್ ಐಟಮ್. ಇವಾಗ ಫಸ್ಟ್ ಒನ್ ಏನದ ಸೇಲ್ಸ್ 100 ಬರುತ್ತ. ಹೌದಲ್ಲ ಯಾಕಂದ್ರೆ ಈಚ್ ಐಟಮ್ ಫಸ್ಟ್ ಐಟಮ್ ಸೇಲ್ಸ್ ಅದ. ಸೊ 10,000 ಡಿವೈಡೆಡ್ ಬೈ ಸೇಲ್ಸ್ ಅದ ಇಂಟು ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಮ್ಗೆ ಏನ್ ಬರುತ್ತಾ ಆನ್ಸರ್ 100 ಬರುತ್ತಾ. ಸೊ ಫಸ್ಟ್ ನೀವು ತಿಳ್ಕೊಂಡ್ಬಿಡ್ರಿ ಏನ್ ಸೇಲ್ಸ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಕಂಪಲ್ಸರಿ ಆಗಿ 100% ಬರುತ್ತೆ. ಓಕೆ ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಅದ. ಸೊ ಕಾಸ್ಟ್ ಆಫ್ ಸೇಲ್ಸ್ ಇದ್ದಾಗ 20,000 ಈಚ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಎಷ್ಟದ 10,000 ಇಂಟು 100. ಇವಾಗ ಏನಾಯ್ತಂದ್ರೆ 200 ಬರುತ್ತೆ. ಮೇ ಬಿ ಇದು ಇಷ್ಟೊಂದು ಬರೋದಿಲ್ಲ ಬಟ್ ಇವಾಗ ಎಕ್ಸಾಂಪಲ್ ಅಂತ ತಗೊಂಡಿದ್ದೀನಿ ಯಾಕಂದ್ರೆ ಸೇಲ್ಸ್ ಗಿಂತ ಕಾಸ್ಟ್ ಆಫ್ ಸೇಲ್ಸ್ ಜಾಸ್ತಿ ಅದ. ಸೊ ಇದು ಮೈನಸ್ ಒಳಗೆ ಬರುತ್ತೆ ನಮ್ಗೆ. ಓಕೆ ಅದೇನಾದ್ರೂ ಇರ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಇವಾಗ ಏನಾಗಿದೆ ಈಚ್ ಐಟಮ್ ಇಲ್ಲಿ ಏನೇನು ಐಟಮ್ಸ್ ಕೊಟ್ಟಾರ ಆ ಅಮೌಂಟ್ ಏನ್ ಕೊಟ್ಟಿರ್ತಾರೆ ಸೊ ಅದನ್ನ ತಗೋತೀವಿ ಡಿವೈಡೆಡ್ ಬೈ ನಂಬರ್ ಸೇಲ್ಸ್ ವ್ಯಾಲ್ಯೂ. ಕ್ಲಿಯರ್. ನೆಕ್ಸ್ಟ್ ಇದು 2014 ಆಯ್ತು. ನೆಕ್ಸ್ಟ್ 2015 ಏನ್ ಮಾಡ್ತೀವಿ ಅಂದ್ರೆ ಇದೇ ರೀತಿ ಒಳಗೆ ನಾವು ತಗೋತೇವೆ ಬಟ್ ಇಲ್ಲೇನ 2015 ವ್ಯಾಲ್ಯೂಸ್ ಏನಿದೆ ಅದನ್ನ ತಗೋತೀವಿ. ಇವಾಗ 15,000 ಸೇಲ್ಸ್ ಅದ. 15,000 ಡಿವೈಡೆಡ್ ಬೈ ಸೇಲ್ಸ್ 15,000 ಇಂಟು 100 ಮಾಡಿದ್ರೆ 100% ಬರುತ್ತೆ. ಸೊ 20,000 ಈಚ್ ಐಟಮ್ ಆಯ್ತು. 20,000 ಡಿವೈಡೆಡ್ ಬೈ 15,000 ಇಂಟು 100. ಓಕೆ ಅದೆಷ್ಟು ವ್ಯಾಲ್ಯೂ ಬರುತ್ತೆ ಅದು. ಸೆಕೆಂಡ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಇದ್ದಾಗ ಈಚ್ ಅಸೆಟ್ಸ್ ಆರ್ ಈಚ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100. ಇಲ್ಲಿ ಟೋಟಲ್ ಅಸೆಟ್ಸ್ ಅವರ ಟೋಟಲ್ ಲಯಬಿಲಿಟಿ ಅಂತ ತಗೋಬಹುದು. ಯಾಕಂದ್ರೆ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು
ಲಯಬಿಲಿಟಿ ಆಗಿರುತ್ತೆ. ಹೌದಾ? ಸೊ ಅಸೆಟ್ಸ್ ವ್ಯಾಲ್ಯೂ 1 lakh ಇದ್ರೆ ಅದ್ರದ್ದು ಈಕ್ವಲ್ ಅಮೌಂಟ್ ಏನಾಗಿರುತ್ತೆ ಅಂದ್ರೆ ಲಯಬಿಲಿಟೀಸ್ ಇರುತ್ತೆ. 1 lakh ಇರುತ್ತೆ. ಸೊ ನಾವು ಡೈರೆಕ್ಟ್ ಇಲ್ಲಿ ಏನ್ ಮಾಡಿದ್ರೆ ಟೋಟಲ್ ಅಸೆಟ್ಸ್ ಅಂತ ತಗೊಂಡಿದ್ದೀವಿ. ಅವರ ಟೋಟಲ್ ಲಯಬಿಲಿಟಿ ಅಂತ ಹೇಳಿ ತಗೋಬಹುದು. ಈಚ್ ಅಸೆಟ್ಸ್ ಆರ್ ಈಚ್ ಲಯಬಿಲಿಟಿ, ಅಸೆಟ್ಸ್ ಅಂಡ್ ಲಯಬಿಲಿಟಿ ಏನಾಗುತ್ತೆ ಅಂತಂದ್ರೆ ಒಂದೊಂದು ತಗೊಂಡು ಹೋದಾಗ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದೇ ಯಾವ್ದು ಇವಾಗ ಲಯಬಿಲಿಟಿ ಅಂತ ತಗೊಂಡಾಗ ಶೇರ್ ಹೋಲ್ಡರ್ಸ್ ಫಂಡ್ ಬರ್ಬೋದು, ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಡೆಟ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಈ ರೀತಿ ಬರುತ್ತೆ. ಆಮೇಲೆ ಅಸೆಟ್ಸ್ ಅಂತ ಬಂದಾಗ ಅದು ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಸ್ಟಾಕ್, ಕ್ಯಾಶ್, ಆಮೇಲೆ ಟ್ಯಾಂಜಿಬಲ್ ಅಸೆಟ್ಸ್, ಬಿಲ್ಡಿಂಗ್ ಇವೆಲ್ಲ ಬರುತ್ತೆ. ಹೌದಾ? ಸೊ ಅದನ್ನ ಪ್ರತಿಯೊಂದಕ್ಕೂ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಟ್ರೆಂಡ್ ಅನಲೈಸಿಸ್. ಟ್ರೆಂಡ್ ಅನಲೈಸಿಸ್ ಇಷ್ಟು ಏನಾಗುತ್ತೆ ಅಂದ್ರೆ ಫಾರ್ಮೆಟ್ ಈ ಒಂದು ನಿಮ್ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ. 14, 15, 16 or 17 4 years ಕೊಡ್ಬೋದು, 3 years ಕೊಡ್ಬೋದು, 2 years ಕೊಡ್ಬೋದು. ಓಕೆ, ಕಾಮನ್ ಸೈಜ್ ಅಂಡ್ ಕಂಪೇರಿಟಿವ್ ಒಳಗೆ ಏನಾಗಿತ್ತು ಅಂದ್ರೆ ಜಸ್ಟ್ 2 years ಪ್ರೊವೈಡ್ ಮಾಡ್ತಾರೆ, ಬಟ್ ಇಲ್ಲಿ 3 to 4 ಮೆನ್ಷನ್ ಮಾಡ್ತಾರೆ. ಓಕೆ, ಇಷ್ಟಂತೂ ಕ್ವಶನ್ ಒಳಗೆ ಏನ್ ಕೊಡ್ತಾರೆ ಆಸ್ ಇಟ್ ಇಸ್ ತಗೋತೀರಿ. ಅಂಡ್ ದ ನೆಕ್ಸ್ಟ್ ಟ್ರೆಂಡ್ ಪರ್ಸೆಂಟೇಜ್ ಬೇಸ್ ಇಯರ್, ಈ 3 ಕಾಲಮ್ ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ಟ್ರೆಂಡ್ ಪರ್ಸೆಂಟೇಜ್ ಬೇಸ್ ಇಯರ್ 2014 ಬೇಸ್ ಇಯರ್ ಮೇಲೆ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ಸೊ ಟ್ರೆಂಡ್ ಪರ್ಸೆಂಟೇಜ್ ಬೇಸ್ ಇಯರ್ ಅಂತಂದ್ರೆ ಫಸ್ಟ್ ಇಯರ್ ಯಾವ್ದನ್ನ ಮೆನ್ಷನ್ ಮಾಡಿದಾರ, 2010, 2011, 2012 ಅದ. ಸೊ 2010 ಏನಾಗುತ್ತೆ ಅಂದ್ರೆ ಬೇಸ್ ಇಯರ್. ಓಕೆ, ಫಸ್ಟ್ ಇಯರ್ ಯಾವ್ದದ ಅದನ್ನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 2014, 15, 16 ಇದಿಷ್ಟು ಏನಾಯ್ತು ಅಂದ್ರೆ ಇದು ಫಾರ್ಮೆಟ್. ಸೊ ಇಲ್ಲಿ ಟ್ರೆಂಡ್ ಅನಲೈಸಿಸ್, ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಬೇಸ್ ಇಯರ್ ಐಟಮ್ ಇಂಟು 100. ಸೊ ಇಲ್ಲಿ ಸೇಲ್ಸ್ 100, 200, 300. ಓಕೆ, ಎಕ್ಸಾಂಪಲ್. ಸೊ ಇವಾಗ ಫಸ್ಟ್ ಇಯರ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕನ್ಸರ್ನ್ಡ್ ಐಟಮ್ ಫಸ್ಟ್ ಐಟಮ್ ಏನಾಗುತ್ತೆ ಸೇಲ್ಸ್ ಇದೆ. ಸೊ ವ್ಯಾಲ್ಯೂ 100 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್, ಬೇಸ್ ಇಯರ್ ಯಾವ್ದು 2014 ಅಂತ ಹೇಳಿದ್ರೆ 2014 ಇಂಟು 100 ಬರುತ್ತೆ. ಓಕೆ, ನೀವು ಇಲ್ಲಿ ಫಸ್ಟ್ 2014 ಏನ್ ಬೇಸ್ ಇಯರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಿ ಅದೇನಾಗಿರುತ್ತೆ ಅಂದ್ರೆ ಕಂಪಲ್ಸರಿ 100% ಬರುತ್ತೆ. ಯಾಕಂದ್ರೆ ಇಲ್ಲಿ ಬೇಸ್ ಏನ್ ಅಮೌಂಟ್ ಅದ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಿ. ಸೊ ಅದ ಬರುತ್ತೆ. ಓಕೆ, ಇವಾಗ ಇದು ಕಾಸ್ಟ್ ಆಫ್ ಸೇಲ್ಸ್ ಅಂತ, ಕಾಸ್ಟ್ ಆಫ್ ಸೇಲ್ಸ್ 500. ಓಕೆ, ಇತ್ತರದ್ದು ನಾವೇನ್ ಮಾಡ್ತಾ ಇದೀವಿ ಈಗ ಟ್ರೆಂಡ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 500 ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 500 ಇಂಟು 100. ಸೊ ನಮ್ಗೆ ಏನಾಗುತ್ತೆ 100 ಬರುತ್ತೆ. ಅದೇನಾಗುತ್ತೆ ಫಸ್ಟ್ ಇಯರ್ದು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 100 ಒಳಗೆ ಬರುತ್ತೆ. ಓಕೆ, ನೆಕ್ಸ್ಟ್ 2015 ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2015 ಕ್ಯಾಲ್ಕುಲೇಟ್ ಮಾಡ್ಬೇಕು. ಕನ್ಸರ್ನ್ ಐಟಮ್ ಯಾವಾಗ 2015 ಒಳಗ 200 ಅದ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 100 ಅದ, 100 ಇಂಟು 100. ಸೊ ನಮ್ಗೆ ಎಷ್ಟು ಬಂತು 200. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಮಾಡ್ಬೇಕಾದ್ರೆ 300 ತಗೊಂಡು. ಓಕೆ, ಕಾಸ್ಟ್ ಆಫ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕನ್ಸರ್ನ್ಡ್ ಐಟಮ್ ಎಷ್ಟದ 2015 300 ಅದ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 500 ಅದ ಇಂಟು 100. ಓಕೆ, ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಡಿವೈಡೆಡ್ ಬೈ 500 ಇಂಟು 100 60 ಬರುತ್ತೆ. 60%. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅಂತ ಪ್ರತಿಯೊಂದಕ್ಕೂ ಏನು ಕನ್ಸರ್ನ್ಡ್ ಐಟಮ್ ಅದ ಅದನ್ನ ತಗೊಂತ ಹೋಗ್ತೀರಿ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್. ಫಸ್ಟ್ ಇಯರ್ ಏನ್ ಅಮೌಂಟ್ ಅದ ಅದನ್ನ ಕನ್ಸಿಡರ್ ಮಾಡ್ತೀರಿ ಇಂಟು 100 ಮಾಡಿದ್ರೆ ನಿಮ್ಗೆ ಟ್ರೆಂಡ್ ಪರ್ಸೆಂಟೇಜ್ ವ್ಯಾಲ್ಯೂ ಸಿಗುತ್ತೆ. ಇದಷ್ಟು ಏನಾಗಿತ್ತು ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ದ ಮೆಥಡ್ಸ್ ಯಾವ್ಯಾವ ರೀತಿ ಬರುತ್ತಾ, ಯಾವ್ಯಾವ ರೀತಿ ಫಾರ್ಮೆಟ್ ಅದ ಅಂಡ್ ಫಾರ್ಮುಲಾಸ್ ಅದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಒಂದು ಕಮೆಂಟ್ ಅನ್ನ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ್ದು ಚಾಪ್ಟರ್ ಮೇಲೆ ಅಂಡ್ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.